ಮಣಿ, ಸರೋಜಮ್ಮ, ಸರೋಜಮ್ಮ, ಏನ್ ಮಾಡ್ತಿದ್ಯಾ? ಬಾರಮ್ಮ ಇಲ್ಲಿ ಒಳಿಕೆ. ಯಾಕತ್ತೆ? ಯಾಕೆ ಏನಾಯ್ತು? ಯಾಕೋ ಕೂಕಣ್ತಿದ್ರಿ? ಏನು ಟೀಗಿ ಏನಾದ್ರು ಕಾಯಿಸ್ಕೊಡ್ಬೇಕೇನತ್ತೆ? ಬ್ಯಾಡ ಕಣ್, ಸುಮ್ನಿರಮ್ಮ. ಇವಾಗ ಆಮೇಕಿಂದ ನಿಮ್ ಮಾಮ್ ಬರುತ್ತಲ್ಲ, ಅವಾಗ ಒಟ್ಟಿಗೆ ಕಾಯಿಸ್ಕೊಡುವಂತೆ ಸುಮ್ಕಿರು. ಇವಾಗ ನನ್ಗೊಂದ್ಸಲಿ ಇಟ್ಕೊಡೋದು, ತಿರ್ಗಾ ನಿಮ್ ಮಾಮ ಬಂದೊಂದ್ಸಲಿ ಅವ್ರಿಗಂತೂ ಬೇಕೇ ಬೇಕು, ತಿರ್ಗಾ ಇನ್ನೊಂದ್ಸಲಿ ಬೇರೆ ಕಾಯಿಸ್ಕೊಡ್ಬೇಕಾಗುತ್ತೆ. ಬೇಡ ಕಣ್, ಸುಮ್ನಿರು. ಅದೇನ್ ಕೆಲಸ ಮಾಡ್ಕೋಬಾರ್ದು. ಅಲ್ಲ ಕಣಮ್ಮ, ಈ ಹುಡುಗಿ ಹತ್ಲಾಗ ಹೋದ ಈಟತ್ತಾದ್ರೂ ಬರ್ಲಿಲ್ಲ. ಏನೋ ಆಟ ಆಡೋದು ಇನ್ನೂ ಮುಗ್ದಿಲ್ವಂತ ಇವನಿಗೆ. ಸುಮ್ಕಿರತೆ ಅತ್ಲಾಗಿ. ಈ ಮಾಮ್ ಮಾಡೋದು ಒಂದೊಂದಲ್ಲ. ನಾನು ಹೇಳಿದೀನಿ, ಬಡ್ಕಣ್ತಿದೀನಿ. ಹೆಂಗ 15 ದಿವಸದಿಂದ ಸೈಕಲ್ ಪಂಚರ್ ಆಗಿತ್ತು. ಆ ಹುಡುಗಿ ಎತ್ಲಾಗೂ ಹೋಗಿರಲಿಲ್ಲ. ಓದ್ಕೊಳೋದು ಬರ್ಕೊಳೋದು ಏನೋ ಮಾಡ್ಕೊಂಡು ಮಂತಾವ ಹೆಂಗ ನೆರಳಲ್ಲಿ ಆಟ ಆಡ್ಕೊಂಡು ಹೆಂಗ ಮಂತಾವ ಇದ್ದ. ಯಾವಾಗ ಈ ಮಾಮಂಗ್ ನಾನು ಹೇಳ್ದೆ, ಸೈಕಲ್ ಪಂಚರ್ ಹಾಕ್ಸಕ್ ದುಡ್ಡು ಕೊಡ್ಬೇಡ್ಕಣ ಮಾಮ, ಬ್ಯಾಡ ಕಣ್ ಸುಮ್ನಿರ ಮಾಮ ಅಂತ ಹೇಳಿರೋದನು, ಅವತ್ತು 100 ರೂಪಾಯಿನ ದುಡ್ಡು ಕೊಟ್ಬಿಟ್ಟು ಕಳ್ಸೈತೆ. ಅದೆಂತೆಂತದ ಸೈಕಲ್ಗೆ ಪಂಚರ್ ಎಲ್ಲ ಹಾಕ್ಸಿ, ಸೀಟ್ ಎಲ್ಲ ಹೊಸ ಸೀಟ್ ಎಲ್ಲ ಹಾಕ್ಸಿ, ಬ್ಯಾಡವಲ್ಲ ಅವ್ನ್ ಪಜಿತಿ ಆತೆ. ನೋಡ್ರಿ ಇವಾಗ ಕೈಗೆ ಸಿಕ್ತಿದಾನೆ ನೋಡ್ರಿ. ಇಷ್ಟು ನೋಡಿರೆ ಹಂಗೆ ರವ 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 ಅಂತ ಹಂಗೆ ಸುಡ್ತೈತೆ. ಈ ಬಿಸ್ತಲ್ ಹೋಗಿದ್ದಾನೆ ಆಟ ಆಡ್ಕೊಂಡ್ ಬರಕ್ಕೆ. ತಿಂಡಿ ತಿನ್ಕೊಂಡು ಓದೋನ್ ಕಣತೈ, ಈಟತ್ತಾದ್ರೂ ಬಂದಿಲ್ಲ. ಅದೆಲ್ಲಿದಾನಂತ ಹುಡ್ಕೊಂಡು ಹೋಗೋಣ ಹೇಳ್ರಿ ನಾನು. ಸುಮ್ಕಿರು. ಅವ್ರ ತಾತ ಏನು ಸೈಕಲ್ಗೆ ಏನ್ ಪಂಚರ್ ಹಾಕ್ಸ್ಬೇಕಂತ ಏನು ಹಾಕ್ಸಿದಿಲ್ಲ ಕಣಮ್ಮ. ಈ ಹುಡ್ಗ ಹಂಗ ಆಡ್ತಾನೆ. ಅವ್ರ ತಾತನ್ ಜೀವ ಹಿಂಡ್ ಬಿಟ್ಟಾಕಣಿ ಹೇಳು. ಓಹೋ, ಎಲ್ಲಾದ್ರೂ ಹೋಗ್ಲಿ, ದುಡ್ಡು ಕೊಡ್ತಾತ ಇಲ್ಲ ಸೈಕಲ್ ಪಂಚರ್ ಹಾಕ್ಸ್ ನಡಿ. ನಾನ್ ಸೈಕಲ್ ಓಡಿಸಿಲ್ಲ, ಅಲ್ಲೇ 15 ತಾತ ಹತ್ರ ಆಯ್ತು, ಕೊಡು ನನಗ್ ದುಡ್ಡು ಅಂತ ಅಯ್ಯ ಅನಸ್ಬಿಟ್ಟ ಹಂಗೆ ಅವ್ರ ತಾತಂಗೆ ಅತ್ಲಾಗಿ. ಅವಜ್ಜ ಇವನು ಅಳ್ತಿರೋ ನೋಡಕ್ ಆಗ್ದಲೆ ಅತ್ಲಾಗಿ ದುಡ್ಡು ಕೊಟ್ಟು ಕಳಿಸ್ಬಿಟ್ರು ಅತ್ಲಾಗಿ. ಇನ್ನೇನ್ ಮಾಡಕ್ಕಾಗುತ್ತೆ ಹೇಳು? ಆಟ ಆಡ್ಕೊಳ್ಳಿ ಬಿಡಮ್ಮ. ಇನ್ನೇನ್ ಸ್ಕೂಲ್ ಶುರು ಆಗ್ಬಿಟ್ರೆ ಇನ್ನೇನು ಅವನು ಎಲ್ಲಿನ ಮನೆಯಿಂದ ಆಚೆ ಕಡೆ ಓಡಲ್. ಇನ್ನೇನು ಬೆಳಿಗ್ಗೆ ಎದ್ದಾಡ್ಕಳೆ ನಾವು ಕೆಲಸ ಮಾಡ್ಕೊಂಡು ಇನ್ನೇನು ಹೋಮ್ ವರ್ಕ್ ಅದು ಇದು ಬರೆಯೋದಿರುತ್ತೆ, ಬರ್ಕೊಂಡು ಇನ್ನೇನು ಸ್ಕೂಲಿಗೆ ಹೋಗ್ತಾನೆ, ಅತ್ಲಾಗಿಂದ ಬರ್ತಾನೆ. ಇನ್ನೇನು ಎಲ್ಲೂ ಹೋಗಲ್ಲ. ಸುಮ್ಕಿರು, 1-2 ದಿವಸ ಹಂಗ ಆಡ್ಕೊಳ್ಳಿ ಕಣತೆ. ಈ ಮಾಮ ಯಾಕತ್ತೆ ಈಟತ್ತಾದ್ರೂ ಬರ್ಲಿಲ್ಲ ಇವತ್ತು? ಅಲ್ಲೇ ಒತ್ತಾಯ್ತಾ ಬಂತು, ಅಲ್ಲೇ 2:15 2:45 ಹೊತ್ತತ್ರ ಆಯ್ತಾ ಬಂತು. ಬೆಳಿಗ್ಗೆ 4 ಇಡ್ಲಿ ತಿನ್ಕೊಂಡು ಹೋಗಿದ್ ಕಣತೆ. ನಾನು ಇನ್ನೊಂದೆರಡು ತಿನ್ಮಮ್ಮ ಅಂತ ಹೇಳಿರೋದನು, ತಿಳ್ಕಣಮ್ಮ ನನಗ್ ತಿಂಡಿ ಸೇರಲ್ಲ ಸುಮ್ಕಿರು ಅಂತ ಹೇಳಿ ಒಂಚೂರೇ ಚೂರು ಇಡ್ಲಿ ತಿನ್ಕೊಂಡು ಹೋಗಿದ್ದು. ನಾನು ಬೆಳಿಗ್ಗೆ ಬೇರೆ ಇಡ್ಲಿ ತಿನ್ಕೊಂಡು ಹೋಗಿದ್ರಲ್ಲ, ಮಧ್ಯಾಹ್ನಕ್ಕೆ ಏನಾರು ಮುದ್ದೆ ಅನ್ನ ಸಾಂಬಾರ್ ಮಾಡಿದ್ದೆ. ಬಂದು ಹೊಟ್ಟೆ ತುಂಬಾ ಊಟ ಮಾಡ್ಲಿ, ಇನ್ನೇನು ತಿಂಡಿ ತಿನ್ನಲ್ಲ ನಮ್ಮ ಮಾಮ, ಬೆಳಿಗ್ಗೆ ಬೇರೆ ತಿಂದಿರಲ್ವಲ್ಲ, ಅದಕ್ಕೆ ಊಟ ಮಾಡ್ಕೊಂಡು ಒಂದು ಅಡ್ಗೆ ಮಾಡ್ಕೊಂಡು ಕಾಯ್ಕ ಕುಂತಿದ್ದೀನಿ. ಈಟತ್ತಾದ್ರೂ ಬರ್ಲಿಲ್ವಲ್ಲ ಆತೆ. ನಿಮ್ಮ ಮಾಮಂದ್ ಏನ್ ಹೇಳ್ತೀಯ ಹೇಳು? ದಿನಾಲು ಇದೆ ಅಲ್ವಾ, ಇನ್ನೇನು ತೋಟದತ್ರ ಹೋಗ್ಬಿಟ್ರೆ ಮನೆ ಮಠ ಯಾರು ನೆನಪೇ ಬರಲ್ಲ ವಜ್ಜುಂಗೆ. ಯಾರ ಏನಾರ ಆಗ್ಲಿ ತಲೆ ಕೆಡಿಸ್ಕೊಳಲ್ಲ. ಮೊದ್ಲು ಆ ವಜ್ಜುಂಗೆ ತೋಟದ ಕೆಲ್ಸ, ಹೊಲ ಗದ್ದೆ ಹಸ್ಗಳು ಬರೀ ಇದೇ ಆಯ್ತು. ಮೊದ್ಲಿಂದಾನು ಅಷ್ಟೇ ನಿಮ್ಮ ಮಾಮಂದು. ಅವನ್ ತೋಟದ ಹತ್ರ ಹೋಗ್ಬಿಟ್ರೆ ಪ್ರಪಂಚನೇ ಮರ್ತ್ ಬಿಡುತ್ತೆ ನಿಮ್ಮ ಮಾಮ. ಏನ್ ಮಾಡೋಣ ಹೇಳು? ನಾನು ಬರ್ತಾರ್ಕಂಡ್ ಸುಮ್ನಿರ್. ಇನ್ನೇನು ಇಷ್ಟೊಂದ್ ಪುರ್ಸೊತ್ತಾಗ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಊಟ ಮಾಡ್ದೇನು? ಊಕಣ್ ಬಾರಜ್ಜಿ, ಇನ್ನೆಷ್ಟೊತ್ತಂತ ಕಾಯ್ಕೊಂಡಿರೋದು. ನಮ್ಮ ಅಜ್ಜಿ ಬೇರೆ ಬಂದಿಲ್ಲ. ನಾನು ಈಟತ್ತವರೆಗೂ ಕಾದೆ, ಅವಾಗ ಬರುತ್ತೆ ಇವಾಗ ಬರುತ್ತಂತ. ಅಲ್ಲೇ 3 ಗಂಟೆ ಹತ್ತತ್ರ ಆಯ್ತಾ ಬಂತು. ಏನ್ ಮಾಡೋಣ ಹೇಳು? ನನಗೂ ಹೊಟ್ಟೆ ಹಸಿತಿತ್ತು. ಬೆಳಿಗ್ಗೆ ಬೇರೆ ನಮ್ಮ ಹುಡುಗಿ 1-2 ಇಡ್ಲಿ ಹಾಕಿದ್ಲು ಅಷ್ಟೇ. ತಿಂಡಿ ತಿನ್ನಲ್ಲ ಜಾಸ್ತಿ. ಕಾಯಿ ಚಟ್ನಿನೂ ಇಡ್ಲಿ ತಿಂದಿದ್ದೆ. ಆಮೇಕಿಂದ ಇವಾಗ ಮುದ್ದೆ ಊಟ ಮಾಡ್ಕೊಂಡು ಕೂತ್ಕೊಂಡಿದೀನಿ. ನಮ್ಮ ಅಜ್ಜಿ ಬರ್ಲಿ ಅಂತ ಕಾಯ್ಕೊಂಡ್ ಕುಂತಿದೀನಿ. ನಮ್ಮ ಅಜ್ಜಿ ಬಂದ್ರೆ ಒಂಚೂರು ನಮ್ಮ ಹುಡುಗಿ ಟೀಗಿ ಕಾಸು ಕೊಡ್ತಾಳೆ, ಟೀಗಿ ಕುಡ್ದು ಹಾಲ್ಗಿಲ್ ಕರ್ಕೊಡೋಣ ಅಂತ ಕಾಯ್ಕೊಂಡ್ ಕುಂತಿದೀನಿ. ಬಾ, ಏನ್ ಸಮಾಚಾರ? ಹಿಂಗ ಅಪರೂಪಕ್ಕೆ ಬಂದ್ಬಿಟ್ಟಲ್ಲ ಮಂತವ. ಇದೊಳ್ಳೆ ಚೆನ್ನಾಗ್ ಮಾತಾಡ್ತೀಯ ಕಣೆ ನೀನು. ವಾರಕ್ಕೆ 2-3 ದಿವಸ ನಾನು ನಿಮ್ಮಂತ ಬರ್ತಾನೆ ಇರ್ತೀನಿ ಮಾತಾಡ್ಸ್ಕೊಂಡು ಹೋಗೋದಕ್ಕೆ. ನೀನಾದ್ರೆ ಸಿಗಲ್ಲಮ್ಮ. ನಾವಂತೂ ನಿಮ್ಮಂತ ಬರ್ತಿರ್ತೀವಿ ಹುಡ್ಕೊಂಡು. ನಾವೆಲ್ಲ ಅಪರೂಪ, ನೀನ್ ಅಪರೂಪ. ನಮ್ಮಂತವೆಂದಾರ ಬಂದಿದ್ಯಾ ನೀನು? ಅಜ್ಜಿ, ನನ್ ಕೈಲಿ ಎಲ್ಲ ಗೊತ್ತೇಳು. ಕಾಲಾಗಿದ್ರೆ ನಾನು ಮೊದ್ಲೆಲ್ಲ ಬಂದು ಒಂದೊಂದ್ ಗಳಿಗೆ ಕುತ್ಕೊಂಡು ಮಾತಾಡ್ಸ್ಕೊಂಡ್ ಬರ್ತಿರಲ್ವಾ? ಇವಾಗಂದ್ರೆ ಕಾಲಾಗಲ್ಲ, ಏನಿಲ್ಲ. ತಿಂಡಿ ಗಿಂಡಿ ಊಟ ಅಡ್ಗೆ ಮಾಡ್ತಾಳ ನಮ್ಮ ಹುಡ್ಗಿ. ತಿನ್ಕೊಂಡು ಇನ್ನೇನೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಸುಮ್ನೆ ಕುಂತಿರ್ತೀನಿ. ಜಾಸ್ತಿ ನಡೆದಾಡಿದ್ರೆ ಕಾಲ್ ನೋವು ಬರುತ್ತೋಡು. ಅದಕ್ಕೆ ಜಾಸ್ತಿ ಏನು ಓಡಾಡಕ್ ಹೋಗಲ್ಲ. ಗೌರಮ್ಮ, ನಾನೇನ ಬಾಯಿ ಮಾತಿಗೆ ಅಂದೆ ಕಣಮ್ಮ, ನೀನ್ ಅದಕ್ಕೆ ಬೇಜಾರ್ ಮಾಡ್ಕೋಬೇಡ. ಏನ ಚೆನ್ನಾಗಿರು, ಆರೋಗ್ಯದಿಂದ ಆರೋಗ್ಯ ಎಲ್ಲ ನೀನು ಚೆನ್ನಾಗಿ ನೋಡ್ಕೊಂಡಿದ್ರೆ ಸಾಕು. ನಾವೇ ಬಂದ್ ಮಾತಾಡ್ಸ್ಕೊಂಡು ಹೋಗ್ತೀವಿ. ಹೆಂಗ ಮುತ್ನಂತ ಸೊಸೆಗಳು ಕೊಟ್ಟಿದಾರತ. ಅದ್ರಲ್ಲೂ ನಮ್ ಸರೋಜಮ್ಮ ಬಗ್ಗೆ ನೀನ್ ಮಾತಾಡಂಗೆ ಇಲ್ಲ. ಮಗ್ಳಿಗಿಂತ ಹೆಚ್ಚಾಗಿ ಚೆನ್ನಾಗಿ ನೋಡ್ಕೊಂತಾಳೆ ನಿನಗೆ. ಭಗವಂತ ಒಳ್ಳೇದ್ ಮಾಡ್ಲಿ. ನೀನು ರಂಗಜ್ಜ ಕಷ್ಟಪಟ್ಟಿದ್ದಕ್ಕೂ ಒಳ್ಳೆ ಸೊಸೆದ್ರು ಮಕ್ಳುಗಳೆಲ್ಲ ಸಿಕ್ಕಿದ್ದಾರೆ. ಹೆಂಗ ಇರಮ್ಮ, ಭಗವಂತ ಒಳ್ಳೇದ್ ಮಾಡ್ಲಿ. ಈ ಅಜ್ಜಿ ಯಾಕ ಬಂದೆ? ಸಾಕಜ್ಜಿಯಲ್ಲೇ ಮಂತವ. ನಾನು ಪಿಂಕಿ ಜೊತೆ ಏನು ಗಲಾಟೆನೂ ಮಾಡಿಲ್ಲ, ಏನಿಲ್ಲ. ಏನ್ ಚಾಡಿ ಹೇಳಕ್ ಬಂತ ಏನ? ಎಲ್ಲೂ ಹೋಗಿಲ್ಲ. ಇವತ್ತೇನು ಸೈಕಲ್ 1-2 ರೌಂಡ್ ಓಡಾಡಿಸ್ಕೊಂಡು ಹೋಗೋಣ ಅಂತ ಹೋಗಿದ್ದೆ. ಅಲ್ಲೇ ಬಂದ್ಬಿಟ್ಟೈತಿ ಅಜ್ಜಿ ಫಿಟ್ಟಿಂಗ್ ಇಡಕ್ಕೆ. ಏನಪ್ಪ ಮಾಡೋದು ಇವಾಗ? ನಮ್ಮ ಅಜ್ಜಿ ಕೋಪ ಮಾಡ್ಕೊಳುತ್ತೆ. ಏನಿಲ್ಲ, ಸೈಕಲ್ ಇವತ್ತಿನ ಪಂಚರ್ ಹಾಕ್ಸಿದೀನಿ. ಇಲ್ಲ, ನಮ್ಮ ಅಜ್ಜಿ ಎಲ್ಲ ಗಾಳಿ ಬಿಟ್ಬಿಟ್ಟು
ಸೈಕಲ್ ನ ಲಾಕ್ ಮಾಡ್ಬಿಟ್ಟು ಕೀ ಇಟ್ಕೊಂಡ್ಬಿಟ್ರೆ ಏನ್ ಮಾಡೋಣ? ಆ ನಾನ್ ಸೈಕಲ್ ಓಡಾಡ್ಸೋದು ನೀವು ಅಜ್ಜಿ ಹೊಟ್ಟೆ ನೋಡು. ನಾನು ಏನಂತದ್ ಮಾಡಿದೀನಿ ನಿಮ್ಮ ಅಜ್ಜಿಗೆ? ಹಾ, ಬಂದ ನೋಡಮ್ಮ, ಬಂದ ನೋಡಲ್ಲಿ ನಿಂತಿರೋದ್ ನೋಡು, ಬಂದ್ಬಿಟ್ಟು ಬಾರ ಇಲ್ಲಿ, ಮುಂದಕ್ಕೆ ಬಾರ ಇಲ್ಲಿ. ಜಯ್, ಯಾಕಜ್ಜಿ ಬೈತಿದೀಯಾ? ನಾನು ಏನು ಮಾಡಿದ ಕಣಜ್ಜಿ? ಮಾಡಿಲ್ಲ, ನಿನ್ ನಾಟಕ ಸಾಕು ಅಲ್ಬೋದಲ್ಲ. ಸೈಕಲ್ ಪಂಚರ್ ಹಾಕ್ಸೋದಕ್ಕಿಂತ ಮುಂಚೆ ಏನ್ ಹೇಳಿದ್ದೆ ನೀನು? ಪಂಚರ್ ಹಾಕ್ಸ್ಕೊಡಜ್ಜಿ, ನಾನು ಎಲ್ಲೂ ಸೈಕಲ್ ಓಡಾಡಲ್ಲ. ಸಂಜೆ ಕಡೆಯಿಂದ ನೇಳು ಬಂದಾದ್ಮೇಲೆ ಒಂದ್ ಗಳಿಗೆ ಒಂದ್ ರೌಂಡ್ ಓಡಾಡ್ಸ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದೆ ತಾನೇ ನೀನು? ಅದ್ಯಾಕಲ್ಲ ತಿಂಡಿ ತಿನ್ಕೊಂಡು ಹೋದವ್ ನೀನು ಇವಾಗ ಬರ್ತಿದ್ಯಲ್ಲ, ಎಲ್ಲೋಗಿದ್ದೆ ಈಟೊತ್ತು? ಏನಿಲ್ಲ, ಆ ಸೈಕಲ್ ನ ಬೀಗ ಹಾಕ್ಬಿಟ್ಟು ಕೀಟ್ಕೊಂಡ್ಬಿಡ್ತೀನಿ ನೋಡು, ನಾನು ನೋಡೋವರೆಗ್ ನೋಡ್ತೀನಿ. ಅದೇ ಎಲ್ಲೂ ಹೋಗಿರೋ ಕಣಜಿ. ಮತ್ತೆ ಏನ್ ಗೊತ್ತೇನಜಿ? ಅದೇ ಕಣಜಿ, ಆ ಮಮತಾ ಆಂಟಿ ಐತೆ ನೋಡು, ಮಮತಾ ಆಂಟಿರ ಮಗ ಜೀವನಣ್ಣ ಈ ವರ್ಷ SSLC ಕಣಜಿ ಪರೀಕ್ಷೆ ಬರ್ದಿತ್ತು. ಅದಕ್ಕೆ ರಿಸಲ್ಟ್ ಬಂತು ಕಣಜಿ. ಅವ್ರ ಸ್ಕೂಲ್ಗೆ ಫಸ್ಟ್ ಅಂತೆ ಅವಣ್ಣ. ಅದಕ್ಕೆ ಅವ್ರ ಮನೆ ಮುಂದೆ ಎಲ್ಲಾರು ಫುಲ್ ಖುಷಿ ಆಗಿದ್ರು. ಅವ ಆಂಟಿ ಸ್ಪೀಚ್ ಎಲ್ಲ ಅನ್ಸ್ತು. ಆಮೇಲೆ ಏನೇನೋ ಮಾಡ್ಕೊಡ್ತು ಮಕ್ಳಿಗೆ. ನಾವೆಲ್ಲ ಆಟ ಆಡ್ತಿದ್ವಲ್ಲ ಅಲ್ಲೇ, ನಮ್ಗೆಲ್ಲ ಕರೆದ್ಬಿಟ್ಟು ಏನೇನೋ ಮಾಡ್ಕೊಡ್ತು. ಬೋಂಡ ಮಾಡಿದ್ರು, ಹಪ್ಳ ಮಾಡಿದ್ರು, ಸ್ವೀಟ್ ಎಲ್ಲ ಕೊಟ್ರು. ಅದಕ್ಕೆ ನಾವು ಅಲ್ಲೇ ಇದ್ದು ಕಣಜಿ. ಆಂಟಿ ಎಷ್ಟು ಖುಷಿ ಆಗಿದ್ ಗೊತ್ತಾ? ಅವಣ್ಣ ಸಖತ್ ಮಾರ್ಕ್ಸ್ ತೆಗ್ದೈತಂತೆ ಕಣಜಿ. ಹೌದಲ್ಲ ಪಾಪ, ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾನ, ಚೆನ್ನಾಗ್ ಮಾರ್ಕ್ಸ್ ತೆಗ್ದಾನಂತ ಹೇಳ್ತಿದ್ಯಾ? ಅದೇ ಕಂಡ ಪಾಪ, ಅವನು ತೆಳ್ಳಗಿದ್ದ ನೋಡು, ಅವನೆಲ್ಲ ಕಣಜಿ. ಅವಣ್ಣ ಕಣಜಿ, ನಾನ್ ಗ್ಯಾರಂಟಿ ಅನ್ಕೊಂಡಿರಲ್ಲ ಕಣಜಿ ಅವಣ್ಣ ಇಷ್ಟೆಲ್ಲ ಓದುತ್ತಂತ. ಸುಮ್ಕೆ ಜಾಸ್ತಿ ಯಾರ ಜೊತೆನೂ ಮಾತಾಡ್ತಿರಲ್ಲ. ನಾನು ಅವಣ್ಣ ಮಾತಾಡ್ತಿರಲ್ಲ ನೋಡು, ಸಖತ್ ಸೈಲೆಂಟ್ ಅನ್ಕೊಂಡಿದ್ದ ಕಣಜಿ. ಈ ಸಖತ ಮಾರ್ಕ್ಸ್ ಕಣಜಿ ಅವಣ್ಣ. ನಿಜಾನು ಅವ್ರ ಅಮ್ಮ ಎಷ್ಟು ಖುಷಿ ಪಡ್ತಿದ್ ಗೊತ್ತಾ? ಅವ್ರ ಅಮ್ಮ, ಅವ್ರ ಅಪ್ಪಯ್ಯ, ಅವ್ರ ಅಜ್ಜಿ, ತಾತ ಎಲ್ಲಾರು ಫೋನ್ ಮೇಲೆ ಫೋನ್ ಮಾಡ್ತಿದ್ರು. ಮೇಷ್ಟ್ರುಗಳೆಲ್ಲ ಫೋನ್ ಮಾಡಿ ಎಲ್ಲಾರು ಮಾತಾಡ್ತಿದ್ರು ಕಣಜಿ. ನನ್ಗೂನು ಸಖತ್ ಖುಷಿ ಆಯ್ತು ಕಣಜಿ. ಅವಣ್ಣ ಎಷ್ಟು ಖುಷಿ ಪಡ್ತಿದ್ ಗೊತ್ತೇನಜಿ? ಕಣೆ ಗೌರಮ್ಮ, ಅದೇ ಕಣೆ ನಮ್ ಇವನು ಕರೆಯಣ್ಣರ ಮೊಮ್ಮಗ ಅವನ್ ಕಣೆ. ಬಲು ಒಳ್ಳೆ ಹುಡುಗ ಕಣ್ ಬಿಡಮ್ಮ. ಅವ್ರ ತಾತನಂಗೇನೆ ಸಾಧು ಮನುಷ್ಯ ಮಾತ್ರ ಹುಡುಗ. ಒಂದ್ ತರ್ಲೆ ಮಾಡಲ್ಲ, ಒಂದ್ ಚಾತೆ ಮಾಡ್ದಲೇ ಇದ್ದ. ಹೆಂಗ ನೋಡು, ಈ ಸಲ ಒಳ್ಳೆ ಪರೀಕ್ಷೆಲಿ ಇಡೀ ಸ್ಕೂಲ್ಗೆ ಫಸ್ಟ್ ಅಂತ ಕಣೆ ಅವನು. ಎಲ್ಲಾರ್ಗು ಹಿಂದಾಕಿ ಇವನೇನಂತೆ ಜಾಸ್ತಿ ಮಾರ್ಕ್ಸ್ ತೆಗ್ದಿರೋದು. ಪಾಪ ಒಳ್ಳೆ ಹುಡುಗ ಕಣ್ ಬಿಡು. ಚೆನ್ನಾಗಿ ಓದಿದ್ದಕ್ಕೂ ಭಗವಂತ ಪ್ರತಿಫಲ ಕೊಟ್ಟಿದ್ದಾರೆ. ಎಲ್ಲ ಪಾಪ ಕೇಳಿಸ್ಕೊಂಡಿದ್ಲ ಎಷ್ಟು ಜನ ಮಾರ್ಕ್ಸ್ ತೆಗ್ದ ನೋಡು. ಹೆಂಗ್ ಓದಿರ್ಬೇಕು ಆ ಹುಡುಗ. ಇಡೀ ಸ್ಕೂಲ್ಗೆ ಫಸ್ಟ್ ಬಂದಾನಂದ್ರೆ ಲೆಕ್ಕ ಹಾಕು. ಇನ್ನಂಗ್ ತರ್ಲೆ ಮಾಡ್ತಾನ ಅನ್ಕೊಂಡಿದೀರಾ? ನೀನ್ ತರ್ಲೆ ಮಾಡೋದ್ ಕಡಿಮೆ ಮಾಡಿ ಓದೋದ್ರ ಕಡೆ ಗಮನ ಕೊಡ್ಲ ಪಾಪ ಅಂತ ಹೇಳಿದ್ರೆ ನನ್ನ ಮಾತೇ ಕೇಳಲ್ಲ ನೋಡು. ನೀನ್ ಯಾವಾಗ ಹಿಂಗ್ ಮಾರ್ಕ್ಸ್ ಎಲ್ಲ ತೆಗಿಯೋದು ಯಾವಾಗ? ಎಲ್ಲಾರು ಹೊಗಳೋದ್ ಯಾವಾಗ ನಿನ್ಗೆ? ಇಂಥವ್ರೆಲ್ಲ ನೋಡ್ ಕಲಿಬೇಕಣಪ್ಪ ನೀನು. ಮತ್ತೆ ಸುಮ್ಕಿರಿ, ಚೆನ್ನಾಗಿ ಹೇಳ್ತಿದ್ರೆ ಇವನ್ ಮುಂದೆ ಒಳ್ಳೆ ಇವನ್ ಎಲ್ ಓದ್ತಾನ ಕಣಿ ಹೇಳ್ರಿ ಆತ. ಇವನು ಬರೀ ತರ್ಲೆ ಮಾಡೋದ್ ಕಲ್ತಾನೆ, ಹೇಳೋದೊಂದ್ ಮಾತ್ ಕೇಳಲ್ಲ, ಏನಿಲ್ಲ. ಸೈಕಲ್ ಬೇಕು ಅವನಿಗೆ, ಇವಾಗ್ಲೇನೆ ಮೊಬೈಲ್ ಇಟ್ಕೊಂಡ್ ತಿರ್ಗಾಳೋನು ಇವನು. ಇವ್ನು ಮಾತ್ ಕೇಳ್ತಾನೇನತ್ತೆ ಇವನು ಓದ್ತಾನೆ ಇವನು. ಬಲು ತರ್ಲೆ ಬಿತ್ಕುಂತಾನೆ ಹೇಳ್ರಿ ಮ್ಯಾಕೆ. ಇವನ್ ಬಗ್ಗೆ ಯಾಕೆ ಆಸೆ ಇಟ್ಕೊಂತೀರಾ ನೀವು? ಏನ್ ಹೇಳದ್ ಮಾತ್ ಕೇಳಲ್ಲ, ಇವಾಗ್ಲೇನೆ ಅವನು ಮಾರ್ಕ್ಸ್ ತೆಗಿತಾನ. ಸುಮ್ಕಿರತ್ತೆ ನೀನು. ಸುಮ್ಕಿರೋ. ಅದೇ ಅಮ್ಮನ ಮಾತ್ ಕೇಳ್ಬೇಡ ಕಣಜಿ. ಸುಮ್ಕಿರಮ್ಮ, ಏನೇನೋ ಹೇಳ್ಬೇಡ. ನೋಡವಂತೆ ನಮ್ಮೂರಲ್ಲೇ ಯಾರು ನನ್ನಂಗ್ ಮಾರ್ಕ್ಸ್ ತೆಗ್ದಿರ್ಬಾರ್ದು. ಹಂಗ್ ಓದ್ ಪಾಸ್ ಆಗ್ತೀನಿ ಕಣಜಿ. ನಾನ್ ತಲೆಗಿಲ್ಲ ಏನು ಮಾಡೋದ್ ಕಣ, ಸುಮ್ಮನಿರಜಿ. ನೀನ್ ತಲೆ ಕೆಡಿಸ್ಕೋಬೇಡ. ಈ ಅಮ್ಮನ ಮಾತು ಕೇಳ್ಬೇಡ ಕಣಜಿ. ನಾನ್ ಮಾರ್ಕ್ಸ್ ತೆಗಿಲ್ವೇನಜಿ? ಮೇಷ್ಟ್ರಿಗೆ ಹೋಗಿ ಕೇಳಜಿ ನಾನು ಹೆಂಗ್ ಓದ್ತೀನಂತ. ಈ ಅಮ್ಮಂಗ್ ಗೊತ್ತಿರ್ಕಣ ಸುಮ್ಮನಿರಜಿ. ಸ್ಕೂಲ್ ತಾವ್ ಬರಲ್ಲ ನೋಡು, ಈ ಅಮ್ಮಂಗ್ ಏನು ಗೊತ್ತಾಗಲ್ಲ. ನೀನು ತಿಂಗಳಿಗೆ ಒಂದೊಂದ್ಸಲಿ ಬರ್ತಿರ್ತೀಯ, ಮಾತಾಡ್ಕೊಂಡ್ ಬರ್ತೀಯ ನೋಡು ಮೇಷ್ಟ್ರ ತವ. ಕೇಳಿದ್ಯಾ ಅಲ್ವೇನಜಿ? ಮೇಷ್ಟ್ರು ಏನಂತಾರೆ? ಚೆನ್ನಾಗ್ ಓದ್ತೀನಂತ ಹೇಳಲ್ವೇನಜಿ? ಏನಂದ್ರೆ ಒಂಚೂರು ನಿಮ್ ಹುಡುಗ ತರಲೆ ಮಾಡ್ತಾನ ಅಷ್ಟೇ ಅಂತ ಹೇಳತ್ತಾನೆ ಅಜ್ಜಿ. ಓದಲ್ಲ ಅಂತ ಯಾವತ್ತಾದ್ರೂ ಹೇಳಿದಾರೇನಜ್ಜಿ? ನೀನು ಹೇಳೋ ಅಮ್ಮಂಗ್ ಒಂಚೂರು. ಕಣಪ್ಪ ಪಾಪ, ಇಲ್ಲಿ ಕೇಳಿಲಿ, ನಿಮ್ಮ ಅಮ್ಮ ಏನು ನಿನ್ಗೆ ಬೈತಿಲ್ಲ, ಬುದ್ಧಿ ಮಾತು ಹೇಳ್ತೈತೆ ಅಷ್ಟೇ ನಿನ್ನೆ. ಏನಂದ್ರೆ ಈಗ ನೋಡು, ಆ ಹುಡುಗ ಜಾಸ್ತಿ ಮಾರ್ಕ್ಸ್ ತೆಗ್ದಾನವನು. ಎಲ್ಲಾರು ಖುಷಿ ಪಟ್ಕೊಂಡು ಹೊಗಳ್ತಿದಾರ ನೋಡು. ಹಂಗೆ ನಿನ್ಗೂ ಹೊಗಳ್ಬೇಕನ್ನ ನಿಮ್ಮ ಅಮ್ಮಂಗ ಆಸೆ. ಅಷ್ಟೇ, ಇನ್ನೇನಿಲ್ಲ. ನೀನು ಚೆನ್ನಾಗ್ ಮಾರ್ಕ್ಸ್ ತೆಗಿಬೇಕು, ಓದ್ಬೇಕು. ಬರೀ ಆಟ ಆಡೋದ್ ಕಡೆ ಮಾತ್ರ ಗಮನ ಹರಿಸಬಾರ್ದು ಕಣಪ್ಪ. ಚೆನ್ನಾಗ್ ಓದ್ ಮಾರ್ಕ್ಸ್ ತೆಗಿಯಲ್ವಾ ನೀನು? ದೊಡ್ಡ ಕೆಲ್ಸ ತಗಂತೀನಂತ ಹೇಳ್ತೀಯ, ಸುಮ್ನೆ ಪುಕ್ಸಾಟೆ ಸಿಗ್ಬಿಡ್ತಿರ್ಲ ಪಾಪ ಕೆಲ್ಸ. ಕಷ್ಟಪಟ್ಟು ಓದಿರೇನೆ ಅಲ್ವೆಲ್ಲ ಪಾಪ ಕೆಲ್ಸ ಸಿಗೋದು? ನೀನೇ ಹೇಳು. ಸುಮ್ಕಿರದಿ, ನೀನ್ ತಲೆ ಕೆಡಿಸ್ಕೋಬೇಡ. ನನಗೆ ಆಡ್ಕೊಳ್ಳಿ, ಯಾರಾದ್ರೂ ನೀ ಏನಾರು ಅಂತಳ್ಳಿ ಕಣಜಿ. ನೋಡುವಂತೆ ಗೌರಜ್ಜಿ ಮೊಮ್ಮಗುಂಗೆ ಎಲ್ಲಾರು ಆಡ್ಕೊಂತಿದ್ದು, ತರ್ಲೆ ತರ್ಲೆ ಅಂತಿದ್ವು. ಹೆಂಗ್ ತೆಗ್ದಿರ್ಬೇಕು ಮಾರ್ಕ್ಸ್ ಅಂತ ಅವ್ರೇನೇನೇ ಹೇಳ್ಬೇಕು ಬಾಯ್ಲಿ. ನೀನ್ ಮುಂದೆನೆ ಹೇಳ್ಬೇಕು. ಹಂಗ್ ಮಾಡ್ತೀನಿ, ಸುಮ್ನಿರದಿ. ನಾನ್ ಚೆನ್ನಾಗ್ ಓದ್ತೀನಿ. ಶುರು ಆಯ್ತು ಕಣೆ ಸರೋಜಮ್ಮ. ಅಜ್ಜಿನ ನಮ್ಮ ಮೊಮ್ಮಗೊಂದು ಕತೆ ಶುರು ಆಯ್ತು. ನಾನ್ ನೀನ್ ಬರಲೇನಮ್ಮ, ಗೊತ್ತಾಯ್ತು. ಹೇಳಜ್ಜಿ,
ಯಾಕೆ ಬಂದಿದ್ದೆ ಬಾರಾಜಿ ಕೂತ್ಕೋ. ಬಂದು ಹಿಂಗ್ ಹೋಗ್ತಿದ್ಯಾ? ಯಾಕೆ ಬಾ ಕೂತ್ಕೋ, ಒಂದ್ ಗಳಿಗೆ ಹೋಗುವಂತೆ ಅನ್ನಕ್ಕಿಂತ ಈ ಕಡೆ ಗೌರಮ್ಮ ಗೊತ್ತಾಯ್ತು. ನಾನು ಒಂಚೂರು ತೋಟದ ಹತ್ರ ಬೇರೆ ಹೋಗ್ ಬರ್ಬೇಕು, ಆಮೇಕಿಂದ ಬರ್ತೀನಿ ಕಣ್ತ. ಏನಂದ್ರೆ ಕುಂತಿದ್ದಲ್ಲ ನೀನು, ಮಾತಾಡ್ಸ್ಕೊಂಡು ಹೋಗೋಣಂತ ಬಂದೆ ಕಣಮ್ಮ. ಬಾರಾಜಿ ಹೋಗುವಂತೆ, ಹಿಂಗ್ ಹೋಗ್ತಿದ್ಯಲ್ಲ, ಬಾ ಹೋಗುವಂತೆ ಒಂದ್ ಗಳಿಗೆ ಕುತ್ಕೊಂಡು. ನಮ್ಮ ಹುಡುಗಿ ಟೀ ಕಾಸ್ಕೊಡ್ತಾಳ, ಬಾ ಟೀ ಕುಡ್ಕೊಂಡು ಒಂದ್ ಗಳಿಗೆ ಸುಧಾರಿಸ್ಕೊಂಡು ಎಲೆ ತಂದಿನ ಬಾ. ಎಲೆ ಅಡಿಕೆ ಮೊನ್ನೆ ಇನ್ನೊಂದು ನಮ್ಮ ಅಜ್ಜ ಕಿಪ್ಟೂರಿಗೆ ಹೋಗಿತ್ತು ನೋಡು, ಪೆನ್ಷನ್ ದುಡ್ಡು ಬಿಡಿಸ್ಕೊಂಬರಕ್ಕೆ ಎಲೆ ತಂದಾರ, ಬಾ ಎಲೆ ಅಡಿಕೆ ಹಾಕೊಂಡು ಹೋಗುವಂತೆ ಒಂದ್ ಗಳಿಗೆ ಟೀಗಿ ಕುಡ್ಕೊಂಡು. ಆಯ್ತು ತಡಿಯಮ್ಮ, ಬರ್ತೀನಿ ಕೂತ್ಕೊಂತೀನಿ. ನೀನು ನಿಮ್ಮಂತ ಬಂದ್ರೆ ಅಂತೂ ನೀನ್ ಬರಿಗೈಯಲ್ಲಿ ಯಾವತ್ತೂ ಕಳ್ಸಲ್ಲ, ಏನಾದ್ರೂ ಒಂದ್ ಕೊಟ್ಟು ಕಳಿಸ್ತೀಯ ಇಲ್ಲ ತಿನ್ನಿಸ್ ಕಳಿಸ್ತೀಯಾ? ಬರ್ತೀನಿ ಕಣ್ ತಡಿಯಮ್ಮ, ಕೂತ್ಕೊಂತೀನಿ. ನನ್ಗೂ ಬೇಜಾರಾಗಂಗ ಆಗ್ತೈತೆ. ಬೆಳಗ್ಗೆಯಿಂದ ಅಲ್ಲಿ ಇಲ್ಲಿ ತಿರ್ಗಾಡಿ ನಮ್ಮ ಅಜ್ಜ ಬೇರೆ ಇವತ್ತು ಮಂತಾವಿಲ್ಲ, ಅದಕ್ಕೂ ನಾನೇನೆ ಹಸ್ಗಳು ಬೇರೆ ನೋಡ್ಕೋಬೇಕು. 2-3 ಸರಿ ಬೇರೆ ಮಂತಾವಿಂದ ತೋಡ್ತಾವಿಂದ ಓಡಾಡಿದೀನಿ. ಸುಸ್ತಾಗಂಗ ಆಗ್ಬಿಟ್ಟೈತೆ ಕಣೆ ಗೌರಮ್ಮ, ನನ್ ಕೈಲೂ ಆಗಲ್ಲ. ಅಜ್ಜಿ ಮತ್ತೆ ಸೈಕಲ್ ತಗೊಂಡು ಹೋಗ್ಬಿಟ್ಟು ಇಲ್ಲೇ ನೇತ್ರತ್ತೆ ಮಂತಾಬ ಹೋಗ್ ಬರ್ತೀನಿ ಕಣಜ್ಜಿ. ಇಲ್ಲೇ ಕುಂತಿರಜಿ, ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡ್ತೀನಿ ಕಣಜ್ಜಿ. ಕಣೆ ಇಲ್ ಕಣೆ ಅಮ್ಮಣ್ಣಿ, ಇವನ್ ಮೇಲೆ ನನಗೆ ಅದಕ್ಕೆ ಆಗೋವಷ್ಟು ಕೋಪ ಬರೋದು ಯಾಕೆ ಹೇಳು? ಇದಕ್ಕೆ ಏನಾರ ತಗೊಂಡ್ಬಿಟ್ಟು ಏರಿಕ್ ಬಿಡ್ತೀನಿ ಇವಾಗ. ಬೆಳಿಗ್ಗೆಯಿಂದ ನೋಡ್ತಿದ್ದೀನಿ ನಾವು ಅವತಾರಗಳನ್ನ. ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಹೋದವನು ಅಲ್ಲ ಬಿಸ್ತಲೆಲ್ಲ ಆಟ ಆಡ್ಕೊಂಡು ಇವಾಗಿನ್ನು ಬಂದಾನೆ, ಅಲ್ಲ ಮನೆ ಒಳಗ್ ಬಂದಿಲ್ಲ ಇನ್ನೊಂದು. ಅಲ್ಲ ಬಂದು ತಿರ್ಗಾ ಇವನು ಆಟ ಆಡಕ್ ಹೋಗ್ತೀನಂತ ಹೇಳ್ತಿದ್ದಾನಲ್ಲ, ಲೆಕ್ಕ ಹಾಕು. ನಡಿಯ ಒಳಿಕೆ ಮಕ ತಕೊಂಡು. ಅದು ನಿಮ್ಮ ಅಮ್ಮಯ್ಯ ಅಡಿಗೆ ಮಾಡೈತೆ, ಮುದ್ದೆನೂ ಅನ್ನ ಸಾಂಬಾರ್ ಊಟ ಮಾಡಿ ನಡಿ ಒಳಿಕೆ. ಒಂದ್ ತೊಟ್ಟು ನೀರ್ ಕುಡ್ದಿಲ್ಲ ಏನಿಲ್ಲ, ಅಲ್ಲಿ ನೋಡಲಿ ಬಾಯಿ ಎಷ್ಟು ಗಂಟ್ಲು ಎಷ್ಟು ಒಡಗ್ ಬೇಡ ನೋಡಲ್ಲ, ಆಗಿರೋದು ನೋಡಲಿ ಮಕ ನೋಡ್ ಮಾಡ್ಕೊಂಡಿರೋದು. ನಡಿಯ ಒಳಿಕೇನ್ ಸಾಕು. ಸೈಕಲ್ ತಗೊಂಡು ಹೋಗ್ತಾನಂತೆ, ಹಿಂಗ್ ಹೋಗಿ ಹಿಂಗ್ ಬರ್ತಾನಂತೆ, ಅದ್ರಲ್ಲೂ ನಾಟಕದ್ ಮಾತಾಡ್ತಾನ, ನಾಟಕದ್ದು. ಸರಿ ಕಣಜಿ ಆಯ್ತು, ಎಲ್ಲ ಹೋಗಲ್ ಕಣ್, ಸುಮ್ನಿರು, ಬಯಕ್ ಬರ್ಬೇಡ. ಈ ಅಜ್ಜಿನೂ ಯಾಕ ಬೈಯುತ್ತೆ? ಸಾಹೇಬ್ರು ಅಲ್ಲೇ ಮಕ ಬುದಿಸ್ಕೊಂಡು ಯಾಕ ನಿಂತಿರಂಗಿದ್ದಾರೆ? ಅವ್ರ ಅಜ್ಜಿ ಏನಾರ ಬೈದಿರ್ಬೇಕು. ಎಲ್ಲೋಗಿದ್ದ ಏನೋ ಅದಕ್ಕೆ ಬೈತಾ ನಿಂತಿರ್ಬೇಕು, ಅದಕ್ಕೆ ಮಕ ಉದಿಸ್ಕೊಂಡ್ ನಿಂತಾನೆ. ಪಾಪ ಯಾಕಲ್ಲ ಮಕ ಉದಿಸ್ಕೊಂಡ್ ನಿಂತಿದ್ಯಾ? ಯಾಕೆ ಏನಾಯ್ತಲ್ಲ? ನೋಡು ನಮ್ ತಾತ ಬಂತು, ತಡಿ ನಿನ್ ಮೇಲೆ ಹೇಳ್ತೀನಿ ತಡಿ. ತಾತ ತಾತ ಮತ್ತೆ ನಾನು ಏನು ಮಾಡ್ಲಿಲ್ಲ ಕಣ್ ತಾತ, ಈ ಅಜ್ಜಿಗೆ ನೋಡ್ತಾತ ಹೆಂಗ್ ಬೇಕಂಗ್ ಬೈತೈತೆ ಅಜ್ಜಿ. ಅಜ್ಜಿ ಬೈತೈತೆ? ನೀನ ಏನ ಮಾಡ್ಕೊಂಡ್ ಬಂದಿರ್ತೀಯ ನಿನ್ ತರ್ಲೆಗಳ್ನ, ಅದಕ್ಕೆ ನಿಮ್ಮ ಅಜ್ಜಿ ಬೈತೈತಾ? ನಾನ್ ಬೈದ್ರು ನಿಮ್ಮ ಅಜ್ಜಿ ನಿನ್ಗೆ ಏನೇ ಒಂದೇ ಒಂದ್ ಮಾತು ಹೇಳಲ್ಲ, ನೀನೇನೋ ಮಾಡ್ಕೊಂಡ್ ಬಂದಿದ್ಯಾ ಅಂತ ತರ್ಲೆ ಕೆಲ್ಸನ, ಅದಕ್ಕೆ ನಿಮ್ಮ ಅಜ್ಜಿ ಬೈತಿರುತ್ತಾ? ನೋಡು ನೋಡು ನೀನು ಅಜ್ಜಿ ಕಡೆನೆ ಸೇರ್ಕೊಂಡ. ಸರಿ ಗಣ ಆಯ್ತು ಬಿಡು, ಅವ್ನ ಮಾತು ಕೇಳ್ಕೊಂಡು ಏನ್ ಏನ್ಕಡ್ತೀಯ? ಬಾ ಬೆಳಿಗ್ಗೆಯಿಂದ ತೋಟದ ಹತ್ರ ಕೆಲಸ ಮಾಡ್ಕೊಂಡು ಸುಸ್ತಾಗಿ ಬಂದಿರ್ತೀಯ, ಅಲ್ಲ ಅವ್ನ್ ಬೇರೆ ಮಾತು ಕೇಳ್ಕೊಂಡು ನಿಂತಿರ್ತೀಯ. ಅವ್ನ್ ಯಾವಾಗ್ಲೂ ಇದ್ದಿದ್ದೆ ಕಣ. ಬಾ ನಡಿಯೇ, ಬೆಳಿಗ್ಗೆಯಿಂದ ನಾನು ಒಂದೇ ಎರಡು ಇಡ್ಲಿ ತಿಂದಿದ್ದು, ಯಾಕ ಸಿಕ್ಕಾಬಟ್ಟೆ ಸುಸ್ತಾಗಂಗ ಆಗ್ತೈತ್ ಕಣೆ. ನಡಿಯೇ, ಏನಾರ ಇದ್ರೆ ಆ ಹುಡುಗಿ ಏನಾರ ಮಾಡಿದ್ರೆ ತಗೊಂಬೋಗಿ ಇಲ್ಲೇ ಕುತ್ಕೊಂತೀನಿ. ಒಳಿಕೊಂದು ಶೆಕೆ ಕಣೆ ಸಿಕ್ಕಾಬಟ್ಟೆ. ಯಾಕಲ್ಲ ಪಾಪ ಹಿಂಗ್ ಮಾಡ್ತೀಯ? ಯಾಕ ಹಿಂಗ ಬಯಸ್ಕೊಂತಿರ್ತೀಯ ದಿನ ಅಲ್ಲೂ? ಇಲ್ಲ ನಿಮ್ಮ ಅಜ್ಜಿ ಬೈತೆ, ಇಲ್ಲ ನಿಮ್ಮಮ್ಮ ಹತ್ರ ಬಯಸ್ಕೊಂಡ್ ಹಿಂಗೆ ಮಕ ಬೂದಿಸ್ಕೊಂಡ್ ನಿಂತಿರ್ತೀಯಲ್ಲ, ಯಾಕಿಂತ ತರ್ಲೆಗಳೆಲ್ಲ ಮಾಡ್ತೀಯ? ಚಿಕ್ಕ ಮಕ್ಳು ಹಿರಿಯವ್ರು ಹೇಳದ್ ಮಾತ್ ಕೇಳ್ಕೊಂಡು ತೆಪ್ಪಗ್ ಇರ್ಬೇಕಪ್ಪ. ನೀನ್ ಹಂಗಲ್ಲ, ನೀನು ಹೇಳಿದ್ ಮಾತ್ ಕೇಳಿದ್ರೆ ಇವೆಲ್ಲ ಆಗುತ್ತಾ? ಬಾರ ಮಾಮ, ನಿಮ್ಗೆ ಹೇಳಿದೆ ತಾನೆ ನಾನು ಅವತ್ತೇನೆ, ಸೈಕಲ್ಗೆ ಪಂಚರ್ ಹಾಕ್ಸ್ಕೊಡ್ಬೇಡ್ರಿ ಕಣ್ಮಮ್ಮ, ದುಡ್ಡು ಕೊಡ್ಬೇಡ್ರಿ ಸುಮ್ಕಿರ್ರಿ, ಹಂಗೆ ಮಂತಾವ್ ಇರ್ಲಿ ಅಂತ. ಹೆಂಗ ಒಂದ್ 15 ದಿವಸದಿಂದ ಸೈಕಲ್ ಪಂಚರ್ ಆಗಿದ್ದಕ್ಕೂ ಅದಕ್ಕೂ ಹೇಳ್ದಂಗ್ ಮಾತ್ ಕೇಳ್ಕೊಂಡಾಗ ಮಂತವ ನೇಳಲೆಂಗ ಆಟ ಆಡ್ಕೊಂಡು ಓದ್ಕೊಳದ ಬರ್ಕೊಳದ ಮಾಡ್ಕೊಂಡಿದ್ದ. ಅಲ್ಲೇ ನೀವು ಸೈಕಲ್ ಪಂಚರ್ ಹಾಕ್ಸ್ಕೊಟ್ಟಿದ್ದಕ್ಕೂನು ಇವನು ಅಲ್ಲೇ ಬೆಳಿಗ್ಗೆ ನೆನೆ ಹೊಲ್ಟ್ ಬಿಟ್ಟಾನೆ, ತಿಂಡಿ ತಿನ್ಕೊಂಡು ಹೋದವನು ಇವಾಗ ಬಂದನ್ ಕಣ್ಮಮ್ಮ. ಇವಾಗ ಬಂದವ್ರು ಸುಮ್ನಾಗ್ಬೇಕು ತಾನೆ, ಮನೆ ಒಳಗ್ ಬಂದ್ಬಿಟ್ಟು ಊಟ ಗೀಟ ಮಾಡ್ಕೊಂಡು ಒಂದ್ ಗಳಿಗೆ ಸುಮ್ನಿರ್ಬೇಕು ತಾನೆ. ಅಲ್ಲೇ ನೇತ್ರತ್ತೆ ಮಂತ ಹೋಗ್ ಬರ್ತೀನಂತ ಹೇಳ್ದ, ಅದಕ್ಕೆ ಅವ್ರ ಅಜ್ಜಿ ಕೋಪ ಬಂದು ಬೈತಿದ್ದಾರೆ, ಅದಕ್ಕೆ ಇವನು ಮಕ ಊದಿಸ್ಕೊಂಡು ನಿಂತಾನ ಅಷ್ಟೇ. ಅದೇ ಪಾಪ ಒಳ್ಳೆ ಮಾತಲ್ಲಿ ಹೇಳ್ತಿದೀನಿ, ನಿಮ್ಮ ಅಜ್ಜಿನ ಮಕಾನು ನೋಡಲ್ಲ, ನಿಮ್ಮ ಅಮ್ಮ ಹೇಳಿದ್ದು ಕೇಳಲ್ಲ. ನಾನ್ ಮಕ ಮುಲಾಜ್ ನೋಡಲ್ಲ, ಒಳ್ಳೆ ಮಾತಲ್ಲಿ ಹೇಳಿದ ಮಾತು ಕೇಳ್ಕೊಂಡ್ಬಿಟ್ಟು ಸೈಕಲ್ ಜಾಸ್ತಿ ಓಡಾಡ್ತಲೆ, ಟೈಮ್ ಸರಿಯಾಗಿ ತಿಂಡಿ ತಿನ್ಕೊಂಡು ಊಟ ಮಾಡ್ಕೊಂಡು ಓದ್ಕೊಳೋದು ಬರ್ಕೊಳೋದು ಮಾಡಿದ್ರೆ ಪರವಾಗಿಲ್ಲ. ಇಲ್ಲ ಅಂದ್ರೆ ಏನಿಲ್ಲ, ಆ ಸೈಕಲ್ನ 2 ಟೈರ್ನ ಗಾಳಿ ಬಿಟ್ಬಿಟ್ಟು ಏನಿಲ್ಲ ಆ ಬೀಗ ಹಾಕೊಂಡ್ಬಿಟ್ಟು ಬೀಗ ಇಟ್ಕೊಂಡ್ಬಿಡ್ತೀನಿ, ನಿನ್ ಕೈಗೆ ಸಿಗ್ಬಾರ್ದು ಹಂಗ್ ಮಾಡ್ಬಿಡ್ತೀನಿ ನೋಡು. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ನಡಿ ಒಳಿಕೆ. ಅಜ್ಜಿ ಅಜ್ಜಿ ಇಂತ ಕೆಲಸ ಮಾಡ್ಬಿಟ್ಟಿ ಅಜ್ಜಿ. ಇಲ್ಲ ಕಣಜ್ಜಿ, ನನ್ ತಪ್ಪಾಯ್ತು ಕಣಜ್ಜಿ, ನೀನ್ ಹೇಳಿದ್ ಮಾತು ಕೇಳ್ಕೊಂಡಿರ್ತೀನಿ ಕಣಜ್ಜಿ. ಇವಾಗ ಏನ್ ತಿನ್ಬೇಕು ನಡಿ ಅಜ್ಜಿ. ಅಮ್ಮ ಅಕ್ಕಂಬರಮ್ಮ, ನಾನು ಊಟ ಮಾಡ್ತೀನಿ, ಅಕ್ಕಂಬ. ಇವನ್ ಕುಮಾರಣ್ಣ ಬಂದಿಲ್ವೇನೆ ಈಟತ್ತಾದ್ರಿ ಇನ್ನು? ಇಲ್ಲ ಕಣಜ್ಜ, ಬಂದು ಇಲ್ಲೇ ಎಲ್ಲಾರು ಇರ್ಬೇಕು. ಆ ಸ್ಕೂಲ್ ಶೆಡ್ ಹತ್ರನೂ ಆ ಕರ ಕಟ್ಟಾಕಿದ್ವಲ್ಲ, ಅದಕ್ಕೆ ಮೇವ್ಗೆ ಹಾಕೊಂಡು ಇರ್ಬೇಕು. ಯಾಕೆ? ಏನಿಲ್ ಕಣೆ, ಅಲ್ಲೇ ಯಾಕ ಒಂದ್ ವಾರದಿಂದ ಬೇರೆ ಹುಷಾರಿಲ್ದಿದ್ದಕ್ಕೂ ಅದಕ್ಕೂ ಜ್ವರ ಬೇರೆ ಬಂತು ನೋಡು, ಅದಕ್ಕೂ ಒಂಥರ ಬಾಯೆಲ್ಲ ಸಪ್ಪೆ ಆಗ್ಬಿಟ್ಟೈತ್ ಕಣೆ. ಅದಕ್ಕೆ ಹೋಗ್ಬಿಟ್ಟು
ಒಂದ್ 2-3 ಕೆಜಿ ಕೋಳಿನಾರ ಕಟ್ ಮಾಡಿಸ್ಕೊಂಬರೋಣಂತ ಹೋಗ್ತಿದ್ದೆ. ಅದಕ್ಕೆ ನಿನ್ಗೂ ಒಂದ್ ಮಾತು ಹೇಳೋಗನಂತ ಬಂದೆ ಕಣಮ್ಮ. ಒಂದ್ ಸ್ವಲ್ಪ ಆ ಹುಡುಗಿಗೆ ಹೇಳ್ಬಿಟ್ಟು ಸರೋಜಮ್ಮಂಗೆ ಹೇಳಿ ಕಾರಿಗೆಲ್ಲ ರೆಡಿ ಮಾಡಿಸ್ಕೊಂಡ್ಬಿಡು ಅತ್ಲಾಗಿ. ಹೋಗಿ ಕೋಳಿ ಕಟ್ ಮಾಡಿಸ್ಕೊಂಬರ್ತೀನಿ. ಹೇಳಜ ಬೇಡ ಕಣ್ ಸುಮ್ನಿರ್, ಇವಾಗ ಏನೂನು ಸುಮ್ಮಕ್ ಬಾ. ಮುಂದಿನ ವಾರ ಬೇಕಾದ್ರೆ ಆ ಹುಡುಗ ಕಿರಿಯನ್ ಬೇರೆ ಬರ್ತೀನಂತ ಹೇಳ್ತಿದ್ರು, ಅವ್ರ ಗಂಡ ಹೆಂಡತಿ ಇಬ್ರಾಳುನು. ಅವತ್ ಬೇಕಾದ್ರೆ ಏನಾರು ಕುರಿ ಮಟನ್ ಏನಾರ ಕಟ್ ಮಾಡಿಸ್ಕೊಂಬರಿ ಅಂತೆ, ಇಲ್ಲ ಮೀನ್ ಗೀನ್ ಏನಾರ ತಗೊಂಬಂದ್ರೆ ಆಗುತ್ತೆ. ಬಾರಜ ಇವತ್ತೇನು ಬೇಡ ಕಣ್ ಬಾ. ಆ ಹುಡುಗಿ ಅಡಿಗೆ ಮಾಡಿದಾಳ್ ಕಣ್ ಬಾ, ಊಟ ಮಾಡು ಸುಮ್ಕೆ. ನೀನು ಮಾತೆತ್ತಿರೆ ಕೋಳಿ ಕಟ್ ಮಾಡಿಸ್ಕೊಂಬರ್ತೀನಿ ಅಂತ ಹೇಳ್ತೀಯ. ಇದೊಳ್ಳೆ ಸರಿ ಆಯ್ತು ಕಣೆ. ನಿನ್ ಕಣ್ ಮುಂದೆ ಏನು ತಗೊಂಬಂದ್ ತಿನ್ನೋದ್ ಬೇಡವೇನೆ ನಾನು? ಬೆಳಗಿಂದ ಸಂಜೆ ಗಂಟ ನಾವು ಕಷ್ಟ ಪಡಲ್ವಾ? ಮಾಡ್ತಿರೋದಿನ್ನೇನಕ್ಕೆ? ಹೊಟ್ಟೆ ತುಂಬಾ ಊಟ ಮಾಡೋದಕ್ಕೆ, ನೆಮ್ಮದಿಯಾಗಿರೋದಕ್ಕೆ. ಅದಕ್ಕೂ ನೀನು ಬೇಡ ಬೇಡ ಅಂತ ಹೇಳಿರೆ ನೀನ್ ಚೆನ್ನಾಗಿ ಮಾತಾಡ್ತೀಯ ಕಣೆ. ನೀನು ಸುಮ್ಕಿರು, ಹೋಗ್ ಕಟ್ ಮಾಡಿಸ್ಕೊಂಬರ್ತೀನಿ, ಏನು ಆಗಲ್ಲ. ಹೂಕಣ್ ಹೋಗ್ಮಮ್ಮ ಕಟ್ ಮಾಡಿಸ್ಕೊಂಬ. ಅಲ್ಲೇ ಜಾತ್ರೆ ಮುಗ್ದೆ ತಿಂಗಳ ಹತ್ರ ಆಯ್ತಾ ಬಂತು. ಕೋಳಿ ಗಿಳಿ ಏನು ತಗೊಂಬಂದಿಲ್ಲ ಏನಿಲ್ಲ. ಹೋಗ್ಮಮ್ಮ ಕಟ್ ಮಾಡಿಸ್ಕೊಂಬ. ನನಗೂ ಕೋಳಿ ಸಾರಿಂದ ಊಟ ಮಾಡಿ ಬಲು ದಿವಸ ಆಯ್ತು, ಊಟ ಮಾಡ್ಬೇಕನ್ನಿಸ್ಬಿಟ್ಟೈತೆ. ನೋಡ್ದೇನೆ, ಕೇಳಿಸ್ಕೊಂಡೇನೆ ಆ ಸರೋಜಮ್ಮನ ಹೇಳ್ತಿರೋದು. ಸುಮ್ಕಿರು ಹೋಗಿ. ನೀನು ಒಬ್ಳಿಗೆ ತಿನ್ನಕ್ಕಾಗ್ಲಿಲ್ಲ ಅಂದ್ರೆ ಮನೆಯವ್ರಿಗೆಲ್ಲಾನು ಆಸೆ ಇರುತ್ ಕಣೆ. ಅಲ್ಲೇ ಜಾತ್ರೆಗೆ ತಗೊಂಬಂದಿದ್ದು ಎಷ್ಟ್ ದಿವಸ ಆಯ್ತು, ತಿಂಗಳ ಹತ್ರ ಆಯ್ತಾ ಬಂತು. ತಗೊಂಬಂದಿಲ್ಲ ಏನಿಲ್ಲ. ಹೋಗಿ ನಾನೇ ಜಾಸ್ತಿ ಏನ್ ಕಟ್ ಮಾಡಿಸ್ಕೊಂಬರೋದ್ ಕಣೆ. ಒಂದು 3.5 ಕೆಜಿ ಇದು, 3 ಕೆಜಿ 3.5 ಕೆಜಿ ಬರೋ ಅಂತದ್ದು ಹೋಗಿ ಕಟ್ ಮಾಡಿಸ್ಕೊಂಬರ್ತೀನಿ ಕಣ್. ಸುಮ್ನಿರು, ಅದ್ಯಾಕೆ ಹಿಂಗ ಆಡ್ತೀಯ? ಆ ಹುಡುಗಿಗೆ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಇದಕ್ಕೆ ಖಾರಕ್ಕೆಲ್ಲ ರೆಡಿ ಮಾಡ್ಸಿರು. ಹೆಂಗ ಮೋಯ್ ಒಂದ್ ಕೆಲ್ಸ ಮಾಡ್ಮಮ್ಮ. ಮಮ್ಮ ಫಾರಂ ಕೋಳಿ ಅಂತ ತಗೊಂಬರಕ್ ಹೋಗ್ಬೇಡ, ಬೈಲರ್ ಕೋಳಿನೇ ತಗೊಂಬರ ಮಮ್ಮ. ಒಂದ್ 4 ಕೆಜಿ ತಗೊಂಬ. ಒಂದ್ ಅರ್ಧ-ಮುಕ್ಕಾಲ್ ಕೆಜಿದು ಕಬಾಬ್ ಮಾಡ್ಕೊಂಡು ತಿನ್ನನ್ ಮಮ್ಮ. ಬರು ದಿವಸ ಆಯ್ತು 1 ಕೆಜಿದೆ ಕಬಾಬ್ ಮಾಡ್ಕೊಳ್ಳೋಣ. ಆ ಹುಡ್ಗನು ಜಾಸ್ತಿ ಕಬಾಬೇ ತಿನ್ನೋದು. ಅದಕ್ಕೆ ಜಾತ್ರೆದು ಮಾಡಕ್ ಆಗ್ಲಿಲ್ಲ, ಜಾಸ್ತಿ ನೆಂಟ್ರಿದ್ರು ಅಂತ ಬಾಳ ದಿವಸ ಆಯ್ತು ಕಣ್ಮಮ್ಮ. ಬೈಲರ್ ಕೋಳಿದೇನೆ ಸಾಂಬಾರ್ ಒಂದ್ ಸ್ವಲ್ಪ ಮಾಡ್ಬಿಟ್ಟು 1 ಕೆಜಿದು ಕಬಾಬ್ ಮಾಡ್ಬಿಡನ್ ಕಣ್ಮಮ್ಮ. ಬರೀ ಬೈಲರ್ ಕೋಳಿನೇ ಕಟ್ ಮಾಡಿಸ್ಕೊಂಬ. ಸರಿ ಕಣ, ಆಯ್ತು ಹೇಳಮ್ಮ, ಹಂಗೆ ಮಾಡ್ತೀನಿ ಹಂಗಾರೆ. ಬೈಲರ್ ಕೋಳಿನೇ ಒಂದ್ 3.5-4 ಕೆಜಿ ತೂಗ ಅಂತದ್ದು. ಒಂದ್ 2-2.5 ಬರುತ್ತೆ ನೋಡಿ ಕಟ್ ಮಾಡಿಸ್ಕೊಂಬರ್ತೀನಿ ಬಿಡು. ನೀನೇನ್ ತಲೆ ಕೆಡಿಸ್ಕೊಬೇಡ. ಒಂದ್ ಅರ್ಧ-ಮುಕ್ಕಾಲ್ ಕೆಜಿ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ. ಇನ್ನೇನ್ ನಾವೇನೇ ತಿನ್ನೋದು, ದುಡ್ಡು ಕೊಡ್ತೀವಿ, ಅದ್ರ ತಕ್ಕಂತೆ ತಿಂತೀವಿ. ಹಂಗೆ ಅಮ್ಮಣಿ, ಮನೇಲಿ ಏನಾರು ತಗೊಂಬರ್ಬೇಕೇನಮ್ಮ? ಶುಂಠಿ ಬೆಳ್ಳುಳ್ಳಿನೋ, ಏನಾದ್ರು ಟೊಮೊಟೊನೋ, ಕೊತ್ತಂಬರಿ ಸೊಪ್ಪು ಏನಾದ್ರು ಖಾಲಿ ಆಗಿದ್ರೆ ಹೇಳ್ಬಿಡು. ಆಗಾಗ್ಲಾ ಅಂಗಡಿ ತಾವ ಕಳ್ಸಕ್ ಆಗಲ್ಲ. ಈ ಹುಡ್ಗಾನು ಹೇಳಿದ್ ಮಾತ್ ಕೇಳಲ್ಲ ಏನಿಲ್ಲ. ಅದೆಂತದ ಕಬಾಬ್ ಪುಡಿ ಅವೆಲ್ಲ ತಗೊಂಬರ್ಬೇಕಲ್ಲ, ನೋಡು ತಗೊಂಬರ್ಬೇಕೇನು? ಮೊಟ್ಟೆನೂ ಇಲ್ಲ ಕಬಾಬ್ ಮಾಡೋದಕ್ಕೆ. ಮೊಟ್ಟೆ ಹಂಗೆ ಒಂದ್ 3-4 ನಿಂಬೆ ಹಣ್ಣು ತಗೊಂಬರ ಮಮ್ಮ. ಇನ್ನೇನ್ ಕೊತ್ತಂಬರಿ ಸೊಪ್ಪು ಐತೆ, ಕಬಾಬ್ ಪೌಡ್ರು ಒಂದ್ ತಗೊಂಬ. ಅಷ್ಟೇ ಕಣ್ಮಮ್ಮ, ಇನ್ನೇನಿಲ್ಲ. ಕೋಳಿ ಕಟ್ ಮಾಡಿಸ್ಕೊಂಡು ಬೇಗ ಬಂದ್ಬಿಡ್ ಮಮ್ಮ, ನಾನ್ ಖಾರಕ್ಕೆಲ್ಲ ತೆಗ್ದಿರ್ತೀನಿ. ಜವ್ ಊಟ ಮಾಡ್ಕೊಂಡು ಹೋಗಿದ್ರೆ ಆಗ್ತಿರಲ್ವೇನಜ? ಬೆಳಿಗ್ಗೆ ನೀವು ಒಂದ್ 4 ಇಡ್ಲಿ ತಿನ್ಕೊಂಡು ಹೋಗಿದ್ದು, ಅಲ್ಲೇ 3 ಗಂಟೆ ಹತ್ರ ಆಯ್ತಾ ಬಂತು. ಹೊಟ್ಟೆ ಹಸ್ಕೊಂಡು ಎಷ್ಟೊತ್ತಂತ ಇರ್ತೀಯ? ಬಾ ಊಟ ಮಾಡ್ಕೊಂಡು ಅಮ್ಮಿಕಿಂದ ಹೋಗಿ ಕೋಳಿ ಕಟ್ ಮಾಡಿಸ್ಕೊಂಡ್ ಬರೀರಂತೆ. ಬೇಡ ಕಣ್ ಸುಮ್ನಿರೆ, ಅಲ್ಲೇ ಒತ್ತಾಗೈತೆ. ಹೋಗಿ ಮೊದ್ಲು ಕೋಳಿ ಕಟ್ ಮಾಡಿಸ್ಕೊಂಡ್ ಬರ್ತೀನಿ. ಅಲ್ಲೇ ಖಾಲಿನೇ ಆಗ್ಬಿಡುತ್ತೆ. ಇಲ್ಲಿ ಕೋಳಿ ಖಾಲಿ ಆಗ್ಬಿಟ್ರೆ ಇನ್ನೇನ್ ತಿಪ್ಟೂರಿಗೆ ಹೋಗಿ ತಗೊಂಬರ್ಬೇಕು, ಒತ್ತಾಗ್ಬಿಡುತ್ತೆ. ಬೇಡ ಕಣ್ ಸುಮ್ನಿರು. ಕಿಂದ ಬಂದ್ಬೇಕಾದ್ರೆ ಊಟ ಮಾಡ್ತೀನಿ. ಇವಾಗ ಹೋಗಿ ಕೋಳಿ ಕಟ್ ಮಾಡಿಸ್ಕೊಂಡ್ ಬರ್ತೀನಿ ತಡಿ, ಬೇಗ ಹೋಗಿ. ಹಂಗೆ ಒಂದ್ ಕೆಲ್ಸ ಮಾಡಿ, ತಿರ್ಗಾ ನಾನು ಹಾಲ್ಗಿಲ್ಲ ಹಾಕಕ್ಕೆಲ್ಲ ಬರಕ್ಕಾಗಲ್ಲ, ಒತ್ತಾಗ್ಬಿಡುತ್ತೆ. ಅಲ್ಲೇ ಇವಾಗ ಹೋಗ್ತಿದ್ದೀನಿ ಅಂದ್ರೆ 4-4:15 ಮೇಲೆ ಬರೋದು. ತಿರ್ಗಾ ಬಂದ್ಬಿಟ್ಟು ಹಾಲ್ ಕರೆದು ಹಾಲ್ ಹಾಕ್ ಬರೋಷ್ಟೊತ್ತಿಗೆ ಒತ್ತಾಗ್ಬಿಡುತ್ತೆ. ಡೈರಿಗೂ ಟೈಮ್ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಿರೋದು. ಆ ಕುಮಾರಣ್ಣಂಗೆ ಹೇಳ್ಬಿಟ್ಟು ಅವನು ಸರೋಜಮ್ಮ ಇಬ್ರಾಳನು ಹಾಲ್ ಕರೆದು ಹಾಲಾಕ್ ಬರೋದು ಕೇಳ್ಬಿಡು ಒಂದ್ ಸ್ವಲ್ಪ. ನಾನು ಬರೋದು ತಡ ಆದ್ರೆ ಮತ್ತೆ ಆ ಸ್ಕೂಲಿಗೆಲ್ಲ ಬೂಸ ನೆನಾಕಿದೀನಿ ಬಕೆಟ್ ಅಲ್ಲಿ. ಹಂಗೆ ಬೇಗ ಒಂದ್ ಸ್ವಲ್ಪ ಬೂಸ ಇಟ್ಬಿಡು, ತಿನ್ಕೊಂಡು ಮೆಲ್ಕಾಕಂಡ್ ಕುತ್ಕೊಂತಾವ ಆರಾಮಕ್ಕವು. ಊಟನೂ ಮಾಡಿಲ್ಲ ಏನಿಲ್ಲ. ಒಂಚೂರು ಟೀನಾರು ಕಾಸು ಕೊಡ್ತಿದ್ದೆ ತಡಿ ಮಮ್ಮ, ಟೀ ಕುಡ್ಕೊಂಡ್ ಬೇಕಾರೆ ಹೋಗುವಂತೆ. ಸುಮ್ಕಿರು, ಅಮಿಗಿಂದಾನೆ ಬಂದ್ಬೇಕಾದ್ರೆ ನಾನ್ ಟೀ ಕುಡಿತೀನಿ. ಇವಾಗ ಹೋಗ್ಲಿಲ್ಲ ಅಂದ್ರೆ ಕೋಳಿ ಗಿಳಿ ಖಾಲಿ ಆಗ್ಬಿಟ್ರೆ ತಿರ್ಗಾ ನಾವು ತಿಪ್ಟೂರಿಗೆ ಹೋಗಿ ತಗೊಂಬರೋ ಅಷ್ಟೊತ್ತಿಗೆ ಒತ್ತಾಗ್ಬಿಡುತ್ ಕಣಮ್ಮ. ಏನು ಆಗಲ್ಲ. ಅಲ್ಲೇ ಏನಾದ್ರು ಅವ್ನು ಗಿರೀಶನ್ದು ಹೋಟ್ಲ್ ಗೀಟ್ಲಲ್ಲೋ ಏನಾದ್ರು ಟೀ ಕುಡ್ಕೊಂಡ್ಬಿಡ್ತೀನಿ ನಾನು. ಸುಮ್ನಿರಿ, ಏನು ಆಗಲ್ಲ. ಮಧ್ಯಾಹ್ನಕ್ಕೆ ಅಲ್ಲೇ ನೆನೆ ಹಣ್ಣಾಗಿರೋದು 1-2 ಮಾವಿನಕಾಯಿ ಬೇರೆ ಅಲ್ಲೇ ನೆನೆ ಉದ್ರಸ್ಕೊಂಡು ತಿಂದಿದ್ದೆ ತೋಟದಲ್ಲಿ. ಹೊಟ್ಟೆ ತುಂಬಂಗ ಆಗೈತೆ, ಏನು ಆಗಲ್ಲ. ಸುಮ್ಕಿರು. ನಾನು ಬರ್ತೀನಿ, ನನಗೂ ಕರ್ಕೊಂಡು ಹೋಗ್ತಾತ. ನೀನೇನ್ ಮಾಡಕ್ ಬರ್ತೀಯ? ಸುಮ್ಕಿರ್ಲ ಪಾಪ. ಊಟ ಮಾಡಿಲ್ಲ ಅಂತ ಹೇಳ್ದೈತ್ ನಿಮ್ಮ ಅಜ್ಜಿ. ಹೋಗ್ ಊಟ ಮಾಡ್ಕೊಂಡು ಒಂದ್ ಗಳಿಗೆ ಮನೆ ಹತ್ರ ಸುಧಾರ್ಸ್ಕೋಬೋಕ್ ಸುಮ್ಕೆ. ಇವಾಗ ಇವನು ನನ್ ಜೊತೆ ಬೇರೆ ಬರ್ತಾನಂತೆ, ಮಾಡಕ್ ಕೆಲ್ಸ ಇಲ್ದಲೆ. ಇಲ್ಲ ಕಣ್ತಾತ, ಕರ್ಕೊಂಡು ಹೋಗ್ತಾತ. ನಾನು ಬರ್ತೀನಿ. ಇವಾಗ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಅಷ್ಟೇ. ಮತ್ತೆ ಇವಾಗ ಕರ್ಕೊಂಡು ಹೋಗತ್ಲಾಗಿ ಇನ್ನೇನ್ ಮಾಡೋಣ? ಅವನು ಮಾತು ಕೇಳಲ್ಲ.
ತಿರ್ಗಾ ಮತ್ತೆ ಊಟ ಗೀಟ ಏನು ಮಾಡಲ್ಲ ನೀನ್ ಬಿಟ್ಟೋದೆ ಅಂತ ಅದೇ ಆಟದಿಂದ ಹಂಗೆ ಮಕ ಬೂದಿಸ್ಕೊಂಡು ಮುನಿಸ್ಕೊಂಡು ಕುತ್ಕೊಂಡ್ಬಿಡ್ತಾನೆ. ಕರ್ಕೊಂಡು ಹೋಗು. ಕಣ ಆಯ್ತು ಬಾರಪ್ಪ, ಇನ್ನೇನ್ ಮಾಡಕ್ಕಾಗುತ್ತೆ. ನೀನು ಹುಡ್ಗ ಹಿಡ್ದಿದ್ದೆ ಆಟ ಅಲ್ವಾ, ಇನ್ನೇನು ಬಾ ಹೋಗ್ ಬರೋಣ, ನನ್ಗೇನಾಗ್ಬೇಕಾಯ್ತೆ.